ಹಿಂದುತ್ವ ಅಂದರೆ ಸಾಮಾನ್ಯ ಅರ್ಥದಲ್ಲಿ ಧರ್ಮ ಅಷ್ಟೇ ಅಲ್ಲ, ತುಂಬ ರೀತಿಯ ಒಳಗೊಳ್ಳುವಿಕೆಗಳನ್ನು ಅದು ಇಟ್ಕೊಳ್ಳುತ್ತೆ. ಯಾವುದೇ ಗುಣವನ್ನು ತೋರಿಸ್ಬೇಕಾದ್ರೆ ಅದನ್ನು ನಡ್ಕೊಳ್ಳೋ ಅಂಥ ಒಂದು ಸಮಾಜ ಬೇಕಾಗುತ್ತೆ. ಮನುಷ್ಯನ ಕೈಯಲ್ಲೇ ಹೆಚ್ಚಿಗೆ ಇರುವ ವಿಷಯ ಆತ್ಮಿಕವಾದ್ದು. ಹಿಂದುತ್ವ ಅನ್ನೋದನ್ನು ನಾವು ಏನು ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದಾದರೆ ಅದನ್ನು ನಡೆಸುವ ಸಮಾಜ ಇದೆ. ಇದೆಲ್ಲ ಸೇರಿದ ಒಟ್ಟು ಹಿಂದುತ್ವ. ಮನುಷ್ಯತ್ವ ಇರಲಿ, ಹಿಂದುತ್ವ ಬೇಡ ಅಂದರೆ ಪ್ರಕೃತಿ ಇರಲಿ, ಸಂಸ್ಕೃತಿ ಬೇಡ ಅಂತ ಹೇಳಿದಂಗೆ ಆಗುತ್ತೆ. ಮೂಲವಾಗಿ ಭಾರತದಲ್ಲಿ ಅಧ್ಯಾತ್ಮ ಅಂದರೆ ಏನು? ಹಿಂದುತ್ವ ಅನ್ನೋದು ಗುಣ, ಆದರೆ ಗುಣ ಅಮೂರ್ತವಾದ್ದು. ಅಮೂರ್ತವಾದ್ದನ್ನು ಹೇಳಕ್ಕೆ ಬೇಕಾಗತ್ತೆ. ಈಗ ಧರ್ಮವೀರ ಅನ್ನುವುದು ಒಂದು ಅಮೂರ್ತವಾದ ಗುಣವಾಚಕವಾದರೆ ಧರ್ಮವೀರ ಅನ್ನುವ ಆ ಗುಣಕ್ಕೆ ಒಂದು ಪ್ರಕಟೀಕರಣ ಯಾರು ಅಂದರೆ ಸಂಭಾಜಿ ಮಹಾರಾಜ್. ಆವಾಗ ಧರ್ಮವೀರ ಅನ್ನುವ ಗುಣಕ್ಕೆ ವಾಚಕ ಅದು. ಅಂದರೆ ಯಾವುದೇ ಗುಣವನ್ನು ತೋರಿಸ್ಬೇಕಾದ್ರೆ ಅದನ್ನು ನಡ್ಕೊಳ್ಳೋ ಅಂಥ ಒಂದು ಸಮಾಜ ಬೇಕಾಗತ್ತೆ. ಹಾಗಾಗಿ ಒಂದು ಹಿಂದುತ್ವ ಅನ್ನೋದನ್ನು ನಾವು ಏನು ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದಾದರೆ ಆ ಆಧ್ಯಾತ್ಮದ ನೆಲೆಯಲ್ಲಿ ಧರ್ಮ ಅಂತೇನಿದೆ, ಆ ಧರ್ಮದಂತೆ ನಡವಳಿಕೆಗೇನು ಸಂಸ್ಕೃತಿ ಅಂತೀವಿ, ಅದನ್ನು ನಡೆಸುವ ಸಮಾಜ ಇದೆ. ಇದೆಲ್ಲದ ಜೊತೆಗೆ ಇದಕ್ಕೊಂದು ದೀರ್ಘಕಾಲದ ಇತಿಹಾಸ ಇರುತ್ತೆ. ಇದೆಲ್ಲ ಸೇರಿದ ಒಟ್ಟು ಹಿಂದುತ್ವ. ಹಿಂದುತ್ವ ಅಂದರೆ ಸಾಮಾನ್ಯ ಅರ್ಥದಲ್ಲಿ ಧರ್ಮ ಅಷ್ಟೇ ಅಲ್ಲ. ಯಾಕೆಂದರೆ ಧರ್ಮ ಅನ್ನೋ ಶಬ್ದವೇ ಬಹಳ ವ್ಯಾಪಕವಾದಂತಹ ತುಂಬ ರೀತಿಯ ಒಳಗೊಳ್ಳುವಿಕೆಗಳನ್ನು ಅದು ಇಟ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಧರ್ಮ ಅಂದಾಗ ರಿಲಿಜನ್ ಅನ್ನೋ ಅರ್ಥದಲ್ಲೂ ನಾವು ತಗೊಳ್ತೀವಿ, ತಪ್ಪೇನಿಲ್ಲ. ಆದರೆ ಅಷ್ಟೇ ಅಲ್ಲ ಅದು. ಧರ್ಮ ಅಂದರೆ ರಿಲಿಜನ್ ಅನ್ನೋ ಅರ್ಥಕ್ಕೂ ಅದಕ್ಕೆ ವ್ಯಾಪ್ತಿ ಇದೆ, ಆದರೆ ಅಷ್ಟೇ ಅಲ್ಲ ಅದು. ಹಾಗೆಯೇ ರಿಲಿಜನ್ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಬೇರೆ ಶಬ್ದಗಳು ನಮ್ಮ ಹತ್ರ ಇಲ್ಲ. ಹಾಗೆ ಡ್ಯೂಟಿ ಅನ್ನೋದ ಅರ್ಥಕ್ಕೂ ಅದಿದೆ. ಕಾಸ್ಮಿಕ್ ಲಾಸ್ ಅನ್ನೋ ಅರ್ಥದಲ್ಲೂ ಇದೆ. ತುಂಬ ಸರಿ ಏನು ಮಾಡ್ತೀವಿ ಅಂದರೆ ಅವರೇನು ಹೇಳಿದ್ರು ಇವರೇನು ಹೇಳಿದ್ರು ಅನ್ನೋದಕ್ಕಿಂತ ಮೂಲವಾಗಿ ಭಾರತದಲ್ಲಿ ಅಧ್ಯಾತ್ಮ ಅಂದರೆ ಏನು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಅಧಿ ಅನ್ನೋ ಶಬ್ದ ಸಂಬಂಧಪಟ್ಟಿದ್ದು ಅಂತ ಅದರ ಅರ್ಥ. ಅದಕ್ಕೆ ತಾಪತ್ರಯ ಅನ್ನೋ ಶಬ್ದ ನಮ್ಮಲ್ಲಿ ಪ್ರಚಲಿತವಾಗಿರುತ್ತೆ. ಇಂದೊಳ್ಳೆ ತಾಪತ್ರಯ ಅಪ್ಪ ಅಂತ. 3 ತಾಪಗಳು, ಭೌತಿಕ, ದೈವಿಕ ಮತ್ತು ಆತ್ಮಿಕ ಅಂತ. ಅದರೊಳಗಡೆ ಭೌತಿಕ ಮತ್ತು ದೈವಿಕ ಸಾಮಾನ್ಯವಾಗಿ ಮನುಷ್ಯನ ಕೈಯಲ್ಲಿ ಹೆಚ್ಚಾಗಿ ಇರದೇ ಇರುವ ವಿಷಯಗಳು. ಮನುಷ್ಯನ ಕೈಯಲ್ಲೇ ಹೆಚ್ಚಿಗೆ ಇರುವ ವಿಷಯ ಆತ್ಮಿಕವಾದ್ದು. ಅಂದರೆ ನಾವು ಕಂಟ್ರೋಲ್ ಮಾಡಬಹುದಾದ ಯಾವುದು ಅಂದರೆ ನಮ್ಮನ್ನು. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲೂ ಕೂಡ ಶ್ರೀಕೃಷ್ಣ ಏನು ಹೇಳ್ತಾನೆ ಅಂದರೆ ಆತ್ಮೈವ ರಿಪುರಾತ್ಮನಃ, ಅಂದರೆ ನಿನಗೆ ನೀನೇ ಅತಿ ಒಳ್ಳೆಯ ಮಿತ್ರ, ನಿನಗೆ ನೀನೇ ಅತಿ ದೊಡ್ಡ ಶತ್ರು ಅಂತ ಹೇಳ್ತಾನೆ. ಒಂಥರ ಇದನ್ನು ಕೇಳಿದ ತಕ್ಷಣ ವಿರುದ್ಧವಾಗಿದೆಯಲ್ಲ ಅನಿಸುತ್ತೆ ನಮಗೆ. ಆದರೆ ಅದರ ಮುಂದಿನ ಭಾಗದಲ್ಲಿದೆ. ಅದೇನು ಹೇಳ್ತಾನೆ ಅಂದರೆ ಯಾವಾಗ ನಿನ್ನ ಸೆನ್ಸಸ್ ಮೇಲೆ ನಿನ್ನ ಕಂಟ್ರೋಲ್ ಇದೆಯೋ ಆವಾಗ ನಿನಗೆ ನೀನೇ ಮಿತ್ರ, ಯಾವಾಗ ನಿನಗೆ ನಿನ್ನ ಸೆನ್ಸಸ್ ಮೇಲೆ ಕಂಟ್ರೋಲ್ ಇಲ್ಲವೋ ಆವಾಗ ನಿನಗೆ ನೀನೇ ಶತ್ರು ಅಂತ ಹೇಳ್ತಾನೆ. ಅಂದರೆ ನನ್ನ ಮೇಲೆ ನನಗೆ ಇರುವ ಹತೋಟಿ, ಇದಕ್ಕೆ ಸಂಬಂಧಪಟ್ಟಿದ್ದು ಅಧ್ಯಾತ್ಮ. ಅಧ್ಯಾತ್ಮ ಅಂದರೆ ಈ ಲೋಕ ಬಿಟ್ಟು ಇನ್ನೊಂದಿಂದೇನೂ ಅಲ್ಲ, ಸ್ವರ್ಗ ಪ್ರಾಪ್ತಿ ಹೇಗೆ ಅನ್ನುವುದು ಅದರ ಉದ್ದೇಶ ಅಲ್ಲ. ಬದಲಾಗಿ ಈ ಬದುಕನ್ನು ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ ನನ್ನನ್ನು ನಾನು ನೋಡಿಕೊಳ್ಳುವ ಕ್ರಮ, ಅದಕ್ಕೆ ಮಾರ್ಗಗಳು ಹಲವಿರಬಹುದು. ಅದು ಯೋಗ ಮಾರ್ಗ ಆಗ್ಬೋದು, ಭಕ್ತಿ ಮಾರ್ಗವಾಗಬಹುದು, ಕರ್ಮ ಮಾರ್ಗವಾಗಬಹುದು, ಜ್ಞಾನ ಮಾರ್ಗವೂ ಆಗಬಹುದು. ಮತ್ತು ಆ ರೀತಿಯ ಅಪ್ರೋಚ್ಗೆ ಹೋಗೋವನು ಕೂಡ 4 ರೀತಿಯಲ್ಲಿ ಆರ್ತೋ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ, ಈ 4 ಜನನೂ ಕೂಡ ಆ ಕಡೆಗೇ ಹೋಗ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಇದು ಅಧ್ಯಾತ್ಮ ಅನ್ನುವುದು ಈ ಲೋಕದಲ್ಲಿ ನನಗೇ ಸಂಬಂಧಪಟ್ಟಂಥ ವಿಷಯ. ಅಂದರೆ ಆಧ್ಯಾತ್ಮ ಅಂದರೆ ಏನು ಅಂದರೆ ನನ್ನನ್ನು ನಾನು ತಿಳಿದುಕೊಳ್ಳುವುದು. ಅದರ ಪ್ರಕ್ರಿಯೆ ಭಾರತದ ಹಾಸುಹೊಕ್ಕದು. ಇಷ್ಟೊಂದು ದೊಡ್ಡದಾದಂಥ ಆಳ ಇರುವಂಥ ವಿಷಯ, ಇಷ್ಟೆಲ್ಲ ಇದ್ದಾಗ್ಯೂ ಒಂದು ಬದುಕನ್ನು ನಾವು ನಡೆಸಬೇಕು ಅಂದರೆ ನಾನಿದ್ದಂಗೆ ನೀನು. ಜಿಂದಗಿ ಅಂದ್ರೇನು? ತೇರಿ ಮೇರಿ ಕಹಾನಿ ಹೇ. ಜಿಂದಗಿ ಅನ್ನೋ ಕಹಾನಿ ಎಲ್ಲಿವರೆಗೂ ಇರುತ್ತೆ ಅಂದರೆ ತೇರಾ ಅವ್ರ ಮೇರಾ ಇರುವವರೆಗೂ ಮಾತ್ರ ಇರುತ್ತೆ. ತೇರಾ ಮೇರಾ ಇಲ್ಲದು ಯಾವತ್ತಾಗುತ್ತೋ ಅವತ್ತೇನಿರೋದೇ ಇಲ್ಲ. ಇದು
ಅಂದರೆ ಈ ಕಹಾನಿ ಎಲ್ಲಿವರೆಗೂ ಇರುತ್ತೆ ಅಂದರೆ ನಾನು ನೀನು ಅಂತ ಇರುವವರೆಗೂ ಇರುತ್ತೆ. ಎಲ್ಲಿವರೆಗೂ ನಾನು ನೀನು ಅನ್ನೋದು ಇರುತ್ತೋ ಆವಾಗ ನನ್ನ ವ್ಯವಹಾರ ನಿನ್ನ ಜೊತೆ ಹೇಗೆ ಅನ್ನೋದಕ್ಕೊಂದು ಧರ್ಮ ಅನ್ನೋ ವಿಷಯ ಬರುತ್ತೆ. ಆ ಧರ್ಮ ಅನ್ನೋ ವಿಷಯಕ್ಕೆ ತುಂಬ ಮಗ್ಗಲುಗಳಿದೆ. ಸಭ್ಯತೆಯನ್ನು ಒಂದು ಮಗ್ಗಲು. ಮನುಷ್ಯತ್ವ ಇರಲಿ ಹಿಂದುತ್ವ ಬೇಡ ಅಂದರೆ ಪ್ರಕೃತಿ ಇರಲಿ ಸಂಸ್ಕೃತಿ ಬೇಡ ಅಂತ ಹೇಳಿದಂಗೆ ಆಗುತ್ತೆ. ಹಿಂದುತ್ವ ಅನ್ನುವುದು ಪ್ರಕೃತಿಗಿಂತ ಇನ್ನು ಎತ್ತರದ ಮಟ್ಟದ್ದಾಗಬೇಕೇ ಹೊರತು ಪ್ರಕೃತಿಯ ಮಟ್ಟದ್ದಲ್ಲ. ಅದು ಮನುಷ್ಯನಿಗೆ ಸಂಸ್ಕೃತಿ ಬಹಳ ಮುಖ್ಯ. ಪ್ರಾಣಿಗಳಿಗೆ ಅದು ಒಂದು ಮಟ್ಟದಲ್ಲಿರುತ್ತೆ. ಈಗ ಸಾಮಾನ್ಯವಾಗಿ ಒಂದು ಜೋಡಿ ಎತ್ತಿದ್ರೆ, ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಜೋಡಿ ಎತ್ತಿಗೆ ರಾಮಲಕ್ಷ್ಮಣ ಅಂತ ಇಡುವ ಒಂದು ಪದ್ಧತಿ ಇದೆ. ಎಷ್ಟೇ ವರ್ಷ ಒಟ್ಟಿಗೆ ಇದ್ದರೂ ಕೊಟ್ಟಿಗೆಗೆ ಒಟ್ಟಿಗೆ ಬಂದ್ರೂ ಕೂಡ ರಾಮನಿಗೆ ಜ್ವರ ಬಂದರೆ ಲಕ್ಷ್ಮಣ ನೀನು ಸ್ವಲ್ಪ ತಿನ್ನು, ನೀನು ನಾನು ಆಮೇಲೆ ತಿಂತೀನಿ ಅನ್ನಲ್ಲ. ಅದು ಅದರ ಪಾಡಿಗೆ ಅದು ತಿಂದು ಎದ್ದು ಹೋಗುತ್ತೆ. ಆದರೆ ಯಾವುದೇ ಎತ್ತು ತಿಂದಾದ ಮೇಲೂ ನಾಳೆಗೂ ಇರಲಿ ನಿನಗೆ ಬೇಡ ಅಂತ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡು ಹೋಗಲ್ಲ. ಅಂದರೆ ಅದು ಪ್ರಕೃತಿಯ ಮಟ್ಟದಿಂದ ಮೇಲಕ್ಕೂ ಹೋಗಲ್ಲ, ಪ್ರಕೃತಿಯ ಮಟ್ಟದಿಂದ ಕೆಳಕ್ಕೂ ಹೋಗಲ್ಲ. ಅದು ಪ್ರಕೃತಿಯ ಮಟ್ಟದಲ್ಲೇ ಇರುತ್ತೆ. ಎಷ್ಟೋ ಸರಿ ಪ್ರಾಣಿಗಳೇ ನಮಗಿಂತ ಗುಣಗದಲ್ಲಿ ಮೇಲು ಅಂತ ಸಂಪತ್ತಿಗೆ ಸವಾಲು ರಾಜ್ಕುಮಾರ್ ಹೇಳುವಾಗ ನಮಗನ್ಸುತ್ತೆ ಹೌದಲ್ಲ ಅಂತ. ಯಾಕೆ ಅಂದರೆ ಮನುಷ್ಯ ಅವನು ಪ್ರಕೃತಿಯ ಮಟ್ಟದಿಂದ ಕೆಳಗೆ ಬೀಳೋ ಸಂಭವಗಳು ಇದೆ. ಭುಜ್ನಲ್ಲಿ ಭೂಕಂಪ ಆದಾಗ ಬೆಂಗಳೂರಿನ ಕೆಲವು ಹುಡುಗರು ಅಲ್ಲಿಗೆ ಅಧ್ಯಯನಕ್ಕೆ ಅಂತ ಹೋಗಿದ್ರು. ಹಿಂದೂ ಪೇಪರ್ನಲ್ಲಿ, ಮರುದಿನ ಪೇಪರ್ನಲ್ಲಿ ಬಂದಂಥ ಒಂದು ಲೇಖನ ಇದು. ಅದರೊಳಗಡೆ ಏನು ಬಂದಿತ್ತು ಅಂದರೆ ಅವರು ಅಧ್ಯಯನಕ್ಕೆ ಹೊರಗಡೆ ಹೋಗಿದ್ದರು. ವಾಪಸ್ ಬರುವಾಗ ಅವರು ಎಲ್ಲಿ ಮನೆಗಳಲ್ಲಿದ್ದರು ಅದೆಲ್ಲ ಮನೆಗಳೆಲ್ಲ ಧ್ವಸ್ತವಾಗಿದ್ವು. ಆದಾಗ ಅವರು ಏನು ನೋಡಿದ್ರು, ಎರಡು ರೀತಿಯ ಉದಾಹರಣೆ. ಇದು ಯಾವುದೇ ಒಂದು ವರ್ಗ ಹೀಗಿದೆ ಅಂತಲ್ಲ. ಅಲ್ಲಿ ಹೆಣಗಳಿದ್ವು, ಅಲ್ಲಿ ಒಬ್ಬಳು ತಾಯಿ ಸತ್ತಿದ್ದಾಳೆ, ಒಬ್ಬ ಪೊಲೀಸ್ ಹೆಸರಲ್ಲಿ ಆರಕ್ಷಕ ಅಂತಿರುತ್ತೆ, ಅವನು ರಕ್ಷಣೆ ಮಾಡಬೇಕು. ಅವನು ಆ ಕಡೆ ಈ ಕಡೆ ನೋಡ್ದ, ಯಾರೂ ಇಲ್ಲ ಅಂಥೇಳಿ ಆ ಕಿವಿಯಿಂದ ಅದನ್ನು ಹರ್ಕೊಂಡು ತೆಗೆದು ಇಟ್ಕೊಂಡ. ಇದನ್ನು ಆ ಹುಡುಗರು ನೋಡಿದ್ರು. ಏನಪ್ಪ ಮನುಷ್ಯರ ಇವರು ಅಂತ ಭಾಳ ಬೇಸರ ಆಯಿತು. ಹಾಗೆ ಮುಂದಕ್ಕೆ ಹೋದರು. ಅಲ್ಲಿ ಸಾಮಾನ್ಯ ಈ ಥರ ಆದಾಗ ನಮ್ಮ ಸಮಾಜದ ಒಂದು ಗುಣ ಅಂದರೆ ತಕ್ಷಣ ಅನ್ನ ಕೊಡುವುದಕ್ಕೆ ಏನೋ ಒಂದು ವ್ಯವಹಾರದ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ಅನ್ನವನ್ನು ಬಡಿಸೋವಂಥದ್ದು, ಅಲ್ಲಿ ಕಿಚಡಿಯನ್ನು ಕೊಡ್ತಾಯಿದ್ರು. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಬಲಗೈಲಿ ಅಂತ ಒಂದು ಇರುತ್ತೆ, ಆಕೆ ಎಡಗೈಲಿ ಆ ಅಜ್ಜಿ ಕಿಚಡಿಯನ್ನು ಕೊಡ್ತಾಯಿದ್ಲು. ಇವ್ರಿಗೊಂದು ಸ್ವಲ್ಪ ಒಂಥರ ಅನ್ನಿಸ್ತು. ಕೇಳಿದ್ರು, ಎಡಗೈಲಿ ಕೊಡ್ತಿದ್ದೀರಲ್ಲ ಯಾಕೆ ಅಂತ. ಆ ಅಜ್ಜಿ ಹೇಳಿದ್ಲು, ಇಲ್ಲಪ್ಪ ಮನೆ ಬಿದ್ದಾಗ ನಮ್ಮ ಮನೆ ಮೇಲೆ ಬಿದ್ದುಬಿಡ್ತು, ನನ್ನ ಗಂಡ ತೀರ್ಕೊಂಡ, ನನ್ನ ಬಲಗೈ ಪೆಟ್ಟಾಗಿಬಿಟ್ಟಿದೆ, ಹಾಗಾಗಿ ಎಡಗೈಲಿ ನಾನು ನೀಡ್ತಾ ಇದ್ದೀನಿ ಅಂತ ಹೇಳಿದ್ಲು. ಆವಾಗ ಈ ಹುಡುಗರು ಬರೀತಾರೆ, ಒಂದು ಕಡೆ ಡ್ಯೂಟಿ ಬೌಂಡ್ ಆರಕ್ಷಕ ಅಲ್ಲಿ ಏನು ಮಾಡ್ತಾ ಇದ್ದಾನೆ, ಇವಳಿಗೆ ಆ ರೀತಿ ಯಾವುದೇ ಸರ್ಕಾರಿ ಡ್ಯೂಟಿ ಅಲ್ಲ, ಮನೆಯೇ ಹಾಳಾಗೋಗಿದ್ರೂ ಕೂಡ ಅವಳು ಸೇವೆ ಮಾಡ್ತಾ ಇದ್ದಾಳೆ. ಅಂದರೆ ಮನುಷ್ಯ ಯಾವ ರೇಂಜ್ನಲ್ಲಿ ಕೆಳಗೆ ಮೇಲೆ ಆಗಬಹುದು, ಇದನ್ನು ಗಮನಿಸಿದಾಗ ಗೊತ್ತಾಗೋದು ಮನುಷ್ಯನಿಗೆ ಪ್ರಕೃತಿಯಿಂದ ಮೇಲ್ಮಟ್ಟಕ್ಕೆ ಬರಬೇಕಾದರೆ ಅವನಿಗೆ ಒಂದಷ್ಟು ಪ್ರೇರಣೆ ಮತ್ತು ವ್ಯವಸ್ಥೆ ಬೇಕಾಗತ್ತೆ. ಅದಕ್ಕೆ ನಮ್ಮ ದೇಶದಲ್ಲಿ ಸಂಸ್ಕೃತಿ ಅನ್ನೋದಕ್ಕೆ ಬಹಳ ಮಹತ್ವ ಕೊಟ್ಟರು. ಸಂಸ್ಕೃತಿ ಅಂದರೆ ಸುಂದರವಾಗಿ ಮಾಡುವುದಷ್ಟೇ ಅಲ್ಲ, ಇನ್ನೊಬ್ಬರು ಒಳ್ಳೆಯದಾಗುವ ಹಾಗೂ ಮಾಡಬೇಕು. ಈಗ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋ ಪ್ರಶ್ನೆ ಬಂದಾಗ ತುಂಬ ಜನ ಭಾಳ ಅದನ್ನು ಕಾಂಪ್ಲೆಕ್ಸ್ ಮಾಡಿಬಿಡ್ತಾರೆ. ಹಾಗಿಲ್ಲ ಅದು. ಅದಕ್ಕೋಸ್ಕರನೇ ವಚನಕಾರರು ಹೇಳ್ತಾರೆ, ಲಿಂಗ ಮೆಚ್ಚಿ ಅಹುದಹುದೆನಬೇಕು, ಅದೇ ಮಾಪದಂಡ. ಅದಕ್ಕೆ ಪ್ರತಿಯೊಬ್ಬನಿಗೂ ಪ್ರತಿಕ್ರಿಯೆ ಮಾಡುವಾಗ ನಾನು ಮಾಡ್ತಿರೋ ಸರಿ ಇದೆಯಲ್ಲ ಒಂದು ಗೊತ್ತೇ ಇರುತ್ತೆ. ಅವನು ಕವರಪ್ ಆಪರೇಷನ್ಗೆ ಏನೇನೋ ವಾದಗಳನ್ನು ಹುಟ್ಟಿಸ್ಬೋದು, ಆದರೆ ಅವನಿಗೆ ಗೊತ್ತಿರುತ್ತೆ ಇದು ಮಾಡೋ ಸರಿನಾ, ಇದು ಮಾಡೋ ತಪ್ಪ ಅಂತ. ಅವನು ಹೇಳ್ಬೋದು, ಎಲ್ಲರೂ ಭ್ರಷ್ಟಾಚಾರ ಮಾಡ್ತಿದ್ದಾರೆ, ನಾನೊಬ್ಬ ಬಿಟ್ಟರೆ ಏನಾಗುತ್ತೆ ಅಂತ ಹೇಳ್ಬೋದು. ಆದರೆ ಭ್ರಷ್ಟಾಚಾರ ಮಾಡ್ತಿರೋದು ಸರಿಯಾ ತಪ್ಪು ಅನ್ನೋದೇನು ಗೊತ್ತಿಲ್ವ ಅವನಿಗೆ? ಗೊತ್ತಿರುತ್ತೆ. ಪರೀಕ್ಷೆಯಲ್ಲಿ ಕಾಪಿ ಮಾಡೋ ಪ್ರತಿಯೊಬ್ಬ ಹುಡುಗನಿಗೂ ಗೊತ್ತಿರುತ್ತೆ. ರೆಡ್ ಲೈಟ್ ವೈಲೇಟ್ ಮಾಡಬಾರ್ದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ನನ್ನ ವಿವಶತೆ, ನನ್ನ ಸಂಸ್ಕಾರದ ಬಲ ಅದರ ಪರೀಕ್ಷೆಯಾಗಿ ಆಗ್ತಾ ಇರುತ್ತೆ. ಹಾಗಾಗಿ ಧರ್ಮ ಯಾವುದು ಅಂತ ಎಲ್ರಿಗೂ ಗೊತ್ತು, ಅಧರ್ಮ ಯಾವುದು ಅಂತ ಎಲ್ರಿಗೂ ಗೊತ್ತು. ಆದರೆ ಅದರಂತೆ ನಡವಳಿಕೆ ರೂಪಿಸಬೇಕಾದ್ರೆ ಒಂದು ಸಮಾಜ, ಅದಕ್ಕೊಂದು ಪರಂಪರೆ ಬೇಕಾಗತ್ತೆ, ಅದಕ್ಕೆ ಪ್ರೇರಣೆಯನ್ನು ಕೊಡುವಂಥ ವ್ಯಕ್ತಿಗಳು ಬೇಕಾಗತ್ತೆ. ಹಾಗಾಗಿ ನಮ್ಮಲ್ಲಿ ಈ ಧರ್ಮಕ್ಕೆ ಒಂದು ವ್ಯಾಖ್ಯೆ, ಯಾಕೆಂದರೆ ಈಗಿನ ಕಾಲ ಎಲ್ಲ ಡೆಫಿನಿಷನ್ ಬೇಕು ಅಂತ ಹೇಳ್ತಾರೆ. ಆದರೆ ಡೆಫಿನಿಷನ್ ಹೇಗಿರುತ್ತೆ?
ಧರ್ಮಕ್ಕೆ ಡೆಫಿನಿಷನ್ ಏನು? ಧಾರಯತೆ, ಯಾವುದು ಅಪ್ಹೋಲ್ಡ್ಸ್, ಯಾವುದು ಒಂದು ಸಮಾಜವನ್ನು ಮೇಲ್ಮಟ್ಟಕ್ಕೆ ತರುತ್ತೋ ಅದು ಧರ್ಮ. ಹಂಗಂದಾಗ ನಮ್ಗೆ ಅರ್ಥವಾಗಲ್ಲ. ಅದಕ್ಕೋಸ್ಕರ ಮನುಸ್ಮೃತಿಯಲ್ಲಿ ಧೃತಿ ಕ್ಷಮಾ ದಮೋಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಂ ಅಕ್ರೋಧ ದಶಕಂ ಧರ್ಮಲಕ್ಷಣಂ ಅಂತ ಲಕ್ಷಣಗಳನ್ನು ಹೇಳುತ್ತೆ. ಕೋವಿಡನ್ನು ಕಾಯಿಲೆ ಯಾವುದೋ ಒಂದರಿಂದ ಬರುತ್ತೆ, ಬಂದ್ರೇನಾಗುತ್ತೆ, ನಿಮಗೆ ವಾಸನೆ ಅಷ್ಟಾಗಿ ಬರಲ್ಲ, ಹೀಗೇನೋ ಒಂದಷ್ಟು ಲಕ್ಷಣ ಹೇಳಬೇಕಾಗುತ್ತೆ. ಅಷ್ಟಾದರೂ ಲಕ್ಷಣ ಸರಿ, ಬಂದವ್ರಿಗೆ ಯಾವ್ದಾರು ಹೇಳ್ರಿ ಹೆಂಗಿರ್ತಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ರಾಮೋ ವಿಗ್ರಹವಾನ್ ಧರ್ಮ ಅಂತಲೂ ಒಂದಿದೆ. ಆದರೆ ಧರ್ಮ ಹೇಗಿರುತ್ತೆ, ಧರ್ಮವಂತ ಹೇಗೆ ನಡ್ಕೋತಾನೆ ಅನ್ನೋದಕ್ಕೋಸ್ಕರ ನಿಮಗೆ ಪ್ರತಿಮೆಗಳನ್ನು ಕೊಡಬೇಕಾಗತ್ತೆ. ಅಂದರೆ ಯಾವುದನ್ನು ನಾವು ಅಧ್ಯಾತ್ಮ ಅಂದಿದ್ದೀವಿ, ಯಾವುದನ್ನು ಧರ್ಮ ಅಂದಿದ್ದೀವಿ, ಯಾವುದರ ನಡವಳಿಕೆಯ ರೂಪಕ್ಕೆ ಸಂಸ್ಕೃತಿ ಅಂದಿದ್ದೀವಿ, ಅದನ್ನು ನಡೆಸುವಂತಹ ಸಮಾಜ, ಅದಕ್ಕೆ ಬೇಕಾದ ಪ್ರತಿಮೆಗಳು, ಅದನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾದ ಹೋರಾಟಗಳು, ಇದನ್ನು ಸಮಾಜಕ್ಕೆ ತರೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು, ಇದೆಲ್ಲ ಸಮಗ್ರವಾಗಿ ಬಂದಾಗ ಅದು ಹಿಂದುತ್ವ ಆಗತ್ತೆ. ಹಿಂದುತ್ವ ಅನ್ನುವುದು ಒಂದು ಯಾವುದೋ ಸಣ್ಣ ಭಾಗವಲ್ಲ, ಭಾರತದ ಸಮಗ್ರ ಇತಿಹಾಸ ಅದು ಹಿಂದುತ್ವಕ್ಕೆ ಸಂಬಂಧಪಟ್ಟಿತ್ತು.